ಈಗ ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲಣ್ಣ, ಅವ್ರು ಎಲ್ಲಿ ತಪ್ಪಿಸ್ಕೊಂಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹೀಗೆ ಒಂದೇ ಕಡೆ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಅವ್ರು ನಮ್ಮ ಕೈ ಸಿಗಲ್ಲ. ಬಾ ಹುಡ್ಕೋಣ. ಅರ್ಜುನ್ ಅವರೇ, ಹಠ ಮಾಡಬೇಡಿ. ನಾವು ಮೊದಲು ಇಲ್ಲಿಂದ ತಪ್ಪಿಸ್ಕೋಬೇಕು. ಏನೇ ಹೇಳಿದ್ರು ಕೇಳಿದ್ರು ಕೇಳಿಸ್ಕೊ. ನಾನಿಲ್ಲ. ಮೊದಲು ನನ್ನ ಅಮೃತ ಅವ್ರನ್ನ ಎಲ್ಲಿಟ್ಟಿದ್ಯಾ ಹೇಳು. ಅರ್ಜುನ್ ಅವರೇ, ನಾನು ನಿಮ್ಗೆ ಹೇಗೆ ಹೇಳಿ? ಶಾಂತವಾಗಿ ಪ್ರಶಾಂತವಾಗಿ ಎಲ್ಲ ಕೇಳಾಯ್ತು. ಯಾಕೋ ಉತ್ತರ ಕೊಡ್ತಾ ಇಲ್ಲ. ನಿನ್ನ ಎಲ್ಲಿ ತಲುಪಿಸ್ಬೇಕೋ ಅಲ್ಲೇ ತಲುಪಿಸ್ತೀನಿ. ಆ ಶತ್ರುಘ್ನ ಮನೆ ಕರ್ಕೊಂಡು ಹೋಗಿ ಅವನ ಕೈಗೊಪ್ಪಿಸ್ತೀನಿ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಅರ್ಜುನ್ ಅವರೇ, ನನ್ನ ಮಾತು ಕೇಳಿ. ಮುಗಿತಾ ನಿಮ್ಮ ಬಣ್ಣ ಇಲ್ಲದ ನಾಟಕ? ಏನ್ ನಿನ್ನ ಮಾತಿನ ಅರ್ಥ? ನಮ್ಮನ್ನೇನ್ ಜೋಕರ್ಗಳು ಅಂದ್ಕೊಂಡಿದ್ದೀರಾ? ನೀವು ಹೇಳೋದನ್ನೆಲ್ಲ ನಂಬೋದಕ್ಕೆ? ಧರ್ಮೇಂದ್ರ, ಬಾಯಿಗೆ ಬಂದಾಗ ಮಾತಾಡ್ಬೇಡ. ಬಾಯಿಗೆ ಬಂದಾಗ ಮಾತಾಡಿ ನಮ್ ದಾರಿ ತಪ್ಪಿಸ್ತಾ ಇರೋದು ನೀವು. ಅಂದ್ರೆ ಯಾವ ನಾಗನೂ ಇಲ್ಲ, ನಾಗಿಣಿನೂ ಇಲ್ಲ. ನನಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡ್ಬೇಕಾಗುತ್ತೆ ಅಂತ ಇವ್ರುಗಳು ಕಟ್ತಾ ಇರುವಂತ ಕಥೆ ಇದು. ಯಾವ ಕಟ್ಟು ಕಥೆನೂ ಇಲ್ಲ. ಪೂಜೆ ನಿಂತಿರೋದು ಎಷ್ಟು ಸತ್ಯನೋ ಅದಕ್ಕೆ ಕಾರಣ ಆ ನಾಗಗಳೇ ಅನ್ನೋದು ಅಷ್ಟೇ ಸತ್ಯ. ಹಾಗೆ ಆ 2 ನಾಗಗಳು ನಮ್ಮ ಮನೆಯಲ್ಲೇ ಇತ್ತು. ಇದೇ ಅನ್ನೋದೇ ಆದ್ರೆ ಯಾಕೆ ತೋರಿಸ್ತಾ ಇಲ್ಲ? ಅವು ತಪ್ಪಿಸ್ಕೊಂಡು ಹೋಗಿದ್ದಾವೆ. ತೋರಿಸೋದು ಎಲ್ಲಿಂದ? ನಿನ್ ಮುಂದೆನೆ ಹುಡುಕ್ತಾ ಇದ್ದೀವಲ್ಲ, ಕಾಣ್ತಾ ಇಲ್ವಾ ನಿನ್ಗೆ? ಒಟ್ಟು ಮಾತಿನ ಪ್ರಕಾರ ದೇವಸ್ಥಾನದ ಪೂಜೆ ಜವಾಬ್ದಾರಿನ ನನಗೆ ವಹಿಸ್ಬೇಕಾಗುತ್ತೆ ಅಂತ ಈ ರೀತಿ ನಾಟಕ ಆಡ್ತಾ ಇದ್ದೀರಾ. ನೀನ್ ಅನ್ಕೊಂಡಂಗೆ ಇದರಲ್ಲಿ ನನಗೆ ಲಾಭನೂ ಇಲ್ಲ, ನಷ್ಟನೂ ಇಲ್ಲ. ನೋಡ್ರಪ್ಪ, ಈ ರೀತಿ 3 ಬಿಟ್ಟವ್ರಿಗೆ ಯಾರು ಏನ್ ಹೇಳಕ್ಕಾಗುತ್ತೆ? ಯಾರು ಏನೇ ಹೇಳಿದ್ರು ಇನ್ನು 1 ತಿಂಗಳಲ್ಲಿ ನಮ್ಮ ಗರುಡ ದೇವರ ಪೂಜೆ ಮೊದಲಂತೆ ನಡೆಯುತ್ತೆ. ಇದನ್ನ ಯಾರಿಂದಲೂ ತಪ್ಪಲು ಸಾಧ್ಯ ಇಲ್ಲ. ಇದು ಗರುಡ ದೇವರ ಮೇಲೆ ಆಣೆ. 2 ವರ್ಷದಿಂದ ಈ ಮಾತನ್ನ ಕೇಳ್ಕೊಂಡೇ ಬರ್ತಾ ಇದೀವಿ. ಇದು 3ನೇ ವರ್ಷ. ಯಾಕೋ ಈ ನಂಬಿಕೆ ಅನ್ನೋದು ನಮ್ಮಲ್ಲೇ ಸತ್ತೋಯ್ತು. ಅದಕ್ಕೆ ನಾನೇ ನಿಂತ್ಕೊಂಡು ದೇವಸ್ಥಾನದ ಪೂಜೆ ಮಾಡ್ತೀನಿ ಅಂತ ಹೇಳಿದ್ದು. 1 ತಿಂಗಳಲ್ಲಿ ಮತ್ತೆ ಪೂಜೆ ನಡೆಯುತ್ತೆ ಅಂತ ಹೇಳಿಲ್ವಾ? ಆಯ್ತು, ಇದು ಒಂದು ಅವಕಾಶ ನೋಡೇ ಬಿಡ್ತೀನಿ. ಅಕಸ್ಮಾತ್ ನೀವು ಹೇಳ್ದಂಗೆ 1 ತಿಂಗಳಲ್ಲಿ ಪೂಜೆ ನಡೀಲಿಲ್ಲ ಅಂದ್ರೆ ಆಗೇನ್ ಮಾಡ್ತೀರಾ? ಏನ್ ಮಾಡ್ಬೇಕು ಅನ್ನೋದನ್ನ ನೀನೇ ಹೇಳು. ಇಡೀ ನಿಮ್ಮ ವಂಶ ವಿಷ್ಣು ಪುರಾಣ ಬಿಟ್ಟು ಹೊರಗಡೆ ಹೋಗ್ಬೇಕು. ಇನ್ನ ಈ ವಿಷ್ಣುಪುರದ ಕಡೆ ನಿಮ್ ವಂಶದವ್ರು ಯಾರು ಸಹ ತಲೆ ಹಾಕಿ ಕೂಡ ಮಲಗಬಾರದು. ಮರ್ಯಾದೆಯಿಂದ ನನ್ನ ಅಮೃತವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಸರಿ. ಅರ್ಜುನ್ ಅವರೇ, ನಾನೇ ನಿಮ್ಮ ಅಮೃತ. ನೋಡು, ಹೇಳಿದ ಸುಳ್ಳೆ ಮತ್ತೆ ಮತ್ತೆ ಹೇಳ್ಬೇಡ. ನಿನಗೆ ಈ ರೀತಿ ಕೇಳಿದ್ರೆ ಸರಿ ಹೋಗೋದಿಲ್ಲ. ಬಾ ನನ್ನ ಜೊತೆ. ಅರ್ಜುನ್ ಅವರೇ, ನಿನ್ನ ಶತ್ರುಘ್ನ ಮನೆಗೆ ಕರ್ಕೊಂಡು ಒಂದು ಕೈಗೆ ಸೇರಿಸಿದ್ರೇನೆ ನಿನ್ನ ದಾರಿಗೆ ಬರೋದು. ಶಿವ 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 ಶಂಕರ ಹರ ಹರ. ಅರ್ಜುನ್ ಅವರೇ, ನನ್ನನ್ನು ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಒಳ್ಳೆ ಮಾತಲ್ಲಿ ಕೇಳಿದ್ರೆ ಅಮೃತ ಅವ್ರು ಎಲ್ಲಿ ಅಂತ ಬಾಯಿ ಬಿಡ್ತಾ ಇಲ್ಲ. ಅದಕ್ಕೆ ನಿನ್ನ ಶತ್ರುಘ್ನ ಹತ್ರ ಒಪ್ಸೋಣ ಅಂತ. ನನ್ನನ್ನು ಅವ್ರಿಗೆ ಒಪ್ಸಿದ್ರೆ ನಿಮ್ಮ ಅಮೃತ ಎಲ್ಲಿದ್ದಾಳೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ? ಅಂದ್ರೆ ನೀನು ನಾಗಿಣಿ ಅಂತ ನೀನೇ ಒಪ್ಕೊಂಡೆ ಅಲ್ಲ? ನೋಡು, ಈ ಹಿಂದೆ ನಿನ್ನಿಂದ ನನಗೇನೇ ತೊಂದರೆ ಆದರೂ ಸಹ ಅದನ್ನೆಲ್ಲ ಸಹಿಸ್ಕೊಂಡಿದ್ದೀನಿ. ಆದರೆ ಅಮೃತ ಅವ್ರನ್ನ ಬಿಟ್ಟು ನನಗಿರೋದಕ್ಕಾಗೋದಿಲ್ಲ. ಅವ್ರು ಎಲ್ಲಿದ್ದಾರೆ ಅಂತ ಹೇಳು, ನಿನ್ನ ಬಿಟ್ಬಿಡ್ತೀನಿ. ಸರಿ, ನಿಮ್ಮ ಅಮೃತ ಎಲ್ಲಿದ್ದಾಳೆ ಅನ್ನೋದನ್ನ
ನಾನು ತೋರಿಸ್ತೀನಿ, ಆದರೆ ಒಂದು ಷರತ್ತು. ಏನದು? ನನ್ನನ್ನು ಈ ಊರಿನ ಹೊರಗಡೆ ಕರ್ಕೊಂಡು ಹೋಗಬೇಕು. ನೀನು ಹೇಳ್ತಾ ಇರೋದು ನೋಡಿದ್ರೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಯಾವುದೋ ಹೊಸ ಉಪಾಯ ಮಾಡ್ತಿರೋ ಹಾಗಿದೆ. ನೀನು ಈ ಊರಿನ ಗಡಿ ದಾಟಬೇಕು ಅಂದರೆ ಅಮೃತ ಅವ್ರನ್ನ ತೋರ್ಸೇ ದಾಟಬೇಕು. ಮತ್ತೆ ತಪ್ಪಿಸ್ಕೊಂಡ್ಬಿಟ್ಲು. ಎಲ್ಲಿ ಹೋಗ್ತಾಳೆ? ನನ್ನ ಕೈಗೆ ಸಿಗ್ತಾಳೆ. ಆದರೆ ಅಮೃತ ಅವ್ರು ಎಲ್ಲಿದ್ದಾರೆ, ಹೇಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ವಲ್ಲ. ಅಮೃತ ಬೇಕು ಅಂದರೆ ನಾನು ಎಲ್ಲಿಂದ ತಂದ್ಕೊಡ್ಲಿ? ನಾನೇ ಅಮೃತ ಅಂತ ಹೇಗೆ ನಿರೂಪಿಸ್ಲಿ ಅವ್ರಿಗೆ? ಈ ವಿಷ್ಣುಪುರಕ್ಕೆ ಶೇಷ ಆಗಲಿ ನಾಗರಾಣಿ ಆಗಲಿ ನನ್ನ ಸಹಾಯಕ್ಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಆ ಗರುಡ ಭಸ್ಮದ ರೇಖೆ ಹಾಳಾಗೋವರೆಗೂ ನಾನು ಹೊರಗಡೆ ಹೋಗೋದಕ್ಕಾಗಲ್ಲ. ಏನು ಮಾಡೋದೀಗ? ಏನಂದೆ? ನೀನು ನಿಮ್ಮಣ್ಣ ಇಡೀ ನಿಮ್ಮ ವಂಶದವರು ಈ ವಿಷ್ಣುಪುರನ ಬಿಟ್ಟು ಹೊರಡಬೇಕು ಅಂದೆ. ದೇವರು ದೇವಸ್ಥಾನ ಯಾ ಸೊತ್ತು ಅಲ್ಲ, ಪ್ರತಿ ಒಬ್ರು ಸೊತ್ತು. ಅದ್ರ ಮೇಲೆ ಪ್ರತಿ ಒಬ್ರಿಗೂ ಅಧಿಕಾರ ಇದೆ. ಇರಬಹುದು, ಆದ್ರೆ ವಿಷ್ಣುಪುರದ ಗರುಡ ದೇವಸ್ಥಾನ ಅಲ್ಲ, ಅದು ನಮ್ಮ ವಂಶದವರಿಗೆ ಮಾತ್ರ. ಹಾಗಂತ ಶಾಸನ ಬರೆದಿದ್ಯಾ? ಧರ್ಮೇಂದ್ರ, ನಾಲ್ಗೆ ಇದೆ ಅಂತ ಹೇಗೆ ಅರಿಯುತ್ತೋ ಹಾಗೆ ಅರಿಬಿಟ್ರೆ ಉಸಿರು ನಿಲ್ಲುತ್ತೆ. ನೀವೇನ್ ದೇವಸ್ಥಾನದ ಅರ್ಚಕ್ರ ಅಥವಾ ಶತ್ರುಘ್ನ ವಂಶಕ್ಕೆ ಹೊಗಳು ಭಟ್ರ? ಯಾವಾಗ್ಲೂ ಅವ್ರ ಪರನೇ ಬಹುಪರಾಕ್ ಅಂತ ಬಡ್ಕೋತಾನೆ ಇರ್ತೀರಾ? ಈಗೇನು, ನನಗೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಅಷ್ಟೇ. ಅವರು ಊರ್ ಬಿಟ್ಟು ಹೋಗ್ತಾರಾ ಅಥವಾ? ನನಗೆ ದೇವಸ್ಥಾನದಲ್ಲಿ ಪೂಜೆ ನಡೆಯೋದು ಮುಖ್ಯ ಅಲ್ಲ, ನಮ್ಮನ್ನ ಈ ಹಳ್ಳಿಯಿಂದ ಹೊರಗೆ ಹಾಕೋದು ಮುಖ್ಯ ಆಗಿದೆ ಅಲ್ವಾ? ನೀವು ಹಾಗೆ ಅಂದ್ಕೊಂಡಿದ್ದೀರಾ? ಅಂದ್ಕೊಂಡಿಲ್ಲ, ನಿನ್ನ ಮನಸ್ಸಲ್ಲಿ ಇರುವುದೇ ಅದು. ಮುಖ ನೋಡಿ ಮನುಷ್ಯನ ವ್ಯಕ್ತಿತ್ವ ಅಳೆಯೋ ಕಲೆ ನಮ್ಗೆ ತಲಾಂತರದಿಂದ ಬಂದಿದೆ. ನಾವು ಈ ಊರು ಬಿಟ್ಟು ಹೋಗೋದಾಗ್ಲಿ, ಗರುಡ ದೇವಸ್ಥಾನದಲ್ಲಿ ನೀನು ಪೂಜೆ ಮಾಡೋದಾಗ್ಲಿ, ಎರಡು ಕೂಡ ಕನಸು. ಅಂದ್ರೆ ಈ ಸಲ ಯಾವುದೇ ಅಡೆತಡೆಗಳು ಪೂಜೆಗೆ ಸುಳಿಯುವುದಿಲ್ಲ. ಹಾಗೊಂದು ವೇಳೆ ನನ್ನ ಕೈಯಲ್ಲಿ ಪೂಜೆ ಆಗಿಲ್ಲ ಅಂದ್ರೆ ಬರೀ ಪೂಜೆ ಮಾತ್ರ ಅಲ್ಲ, ಇಡೀ ಗರುಡ ದೇವಸ್ಥಾನದ ಉಸ್ತುವಾರಿಯನ್ನ ನೀನೇ ನೋಡ್ಕೊ. ಆ ಶತ್ರುಘ್ನ ಹೇಳಿದಾಗೆ ಆದ್ರೆ ಆ ಧರ್ಮೇಂದ್ರನಿಗಿಂತ ಜಾಸ್ತಿ ಸಂತೋಷ ಪಡೋಳು ನಾನು. ಯಾಕೆಂದ್ರೆ ಆ ಶತ್ರುಘ್ನನ ಸರ್ವನಾಶದಲ್ಲಿ ನನ್ನ ಸರ್ವ ಸಂತೋಷ ಇದೆ. ಅಲ್ಲ, ನಿಮ್ಮ ಅಣ್ಣನ ಕಂಡ್ರೆ ನಿಂಗೆ ಯಾಕೆ ಅಷ್ಟೊಂದು ಕೋಪ? ಅದನ್ನ ಸಮಯ ಬಂದಾಗ ಹೇಳ್ತೀನಿ. ನೀನು ಹೇಳ್ತಾನೇ ಇದೆಯಾ, ನಾನು ಕಾಯ್ತಾನೇ ಇದ್ದೀನಿ. ನೀವು ಸ್ವಲ್ಪ ತಿಪ್ಪಿಗಿರ್ತೀರಾ? ನಿನ್ನ ತಾಡಿ ಕಟ್ಟಿ ಮನೆಗೆ ಬಂದಮೇಲೆ ತೆಪ್ಪಗೂ ಆಗೋದೆ ತಣ್ಣಗೂ ಆಗೋದೆ. ಅಣ್ಣ, ನೀನ್ ಹೇಳ್ತಾ ಇರೋದು ನನ್ಗೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ನಾನು ಹೇಳೋದು ಯಾರಿಗೆ ಇಷ್ಟ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನಗೆ ಇಷ್ಟ ಆಗೋದನ್ನೇ ನಾನು ಹೇಳೋದು, ಅದನ್ನೇ ಮಾಡೋದು.
ಅವನ ಕೈಯಿಂದ ಪೂಜೆ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಅದನ್ನ ಹೇಗೆ ನಿಲ್ಲಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ಧರ್ಮೇಂದ್ರ ಅತಿಯಾಗಿ ಆಸೆ ಪಡ್ತಿದ್ದಾನಲ್ಲ? ಹೌದು, ಆ ಶತ್ರುಘ್ನಪ್ಪ ವಿಷ್ಣುಪುರ ಬಿಟ್ಟೋಗೋದಿರ್ಲಿ, ಆ ಧರ್ಮೇಂದ್ರನ ಈ ಹಳ್ಳಿಯಿಂದನೇ ಅಲ್ಲ, ಈ ಪ್ರಪಂಚದಿಂದನೇ ಕಳಿಸ್ಬಿಡ್ತಾನೆ. ಅಲ್ಲ, ಅರ್ಚಾಗಿ ಹೇಳಿದಾಗ ನಾಗಗಳು ಈ ಊರಿಗೆ ಬಂದಿದ್ದಾವ. ಅದಕ್ಕೆ ತಾನೇ ಪೂಜೆ ಹೋಮ ನಿಂತಿದ್ದು. ಅರ್ಚಕರು ಮತ್ತೆ ಶತ್ರುಘ್ನ ಸೇರ್ಕೊಂಡು ಆ ನಾಗಗಳನ್ನ ಹುಡುಕ್ತಿದ್ದಾರೆ. ಅವೇನಾದ್ರೂ ಅವ್ರ ಕೈ ಸಿಕ್ಬಿಟ್ರೆ ಬಲಿ ಕೊಡೋ ಇಲ್ಲಿ ನಡೆದಿರೋ ವಿಚಾರ ಮನೆಯವ್ರಿಗೆ ಗೊತ್ತಾದ್ರೆ ಅಲ್ಲಿ ಎಲ್ಲರೂ ಗಾಬರಿ ಆಗ್ತಾರೆ. ನೋಡಿ, ದೇವಸ್ಥಾನದ ಪೂಜೆ ನಡೀಲಿಲ್ಲ ಅಂತ ನಿಮ್ಗೆ ಎಷ್ಟು ಬೇಸರ ಇದೆಯೋ ಅದಕ್ಕಿಂತ 2ರಷ್ಟು ಬೇಸರ ನನಗೂ ಇದೆ. ಹಾಗಂತ ಹೇಳಿ ದೇವಸ್ಥಾನದ ಪೂರ್ತಿ ಉಸ್ತುವಾರಿನ ಬಿಟ್ಕೊಡ್ತೀನಿ ಅಂತಿರಲ್ಲ. ಹೇಳಿದ ತಕ್ಷಣ ಹಾಗೆ ನಡ್ಕೋಬೇಕು ಅನ್ನೋದು ಏನು ಇಲ್ವಲ್ಲ. ಈ ಸಲ ನಮ್ಮ ದೇವಸ್ಥಾನದಲ್ಲಿ ಪೂಜೆ ನಡೆಯುತ್ತೆ. ಒಂದು ವೇಳೆ ನಡೀಲಿಲ್ಲ ಅಂದ್ರೆ ಅವನ ಬಾಯಿನ ಹೇಗೆ ಮುಚ್ಚಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಮೊದಲು ಅವನ ಬಾಯಿ ಮುಚ್ಚಿಸಿ. ಅದಕ್ಕಿಂತ ಮುಖ್ಯವಾಗಿ ಒಂದು ಕೆಲಸ ಇದೆ. ಏನದು? ಆ ನಾಗಗಳನ್ನು ಹಿಡಿದು ಬಲಿ ಕೊಡೋದು. ನಡೀರಿ. ಏನು ಸೊಪ್ಪು, ಮುಖನ ಒಳ್ಳೆ ಸುಟ್ಟು ಬದನೆಕಾಯಿ ಥರ ಇಟ್ಕೊಂಡಿದ್ಯಾ? ಯಾವ ಸಮಯದಲ್ಲಿ ಏನೇನಾಗಬೇಕೋ ಅದಾಗೋದೇ ಇಲ್ಲ, ಇನ್ನೇನೇನೋ ಆಗುತ್ತೆ. ನೀನು ಹೀಗೆಲ್ಲ ಒಗ್ಟೊಗ್ಟಾಗ ಮಾತಾಡಿದ್ರೆ ನನಗೇನು ಅರ್ಥ ಆಗಬೇಕು? ಈ ಸಮಯದಲ್ಲಿ ಅಮೃತ ಇಲ್ಲಿರ್ಬೇಕಾಗಿತ್ತು. ಸುಮ್ಮನೆ ಸಂಬಂಧ ಇಲ್ಲದೆ ಏನೇನೋ ಮಾತಾಡ್ತಾ ಇದೆಯಾ? ಶೋ, ಹೋದ್ಸಲ ಪೂಜೆ ನಿಂತಿದ್ದು ಯಾರಿಂದ? ಧರ್ಮೇಂದ್ರನಿಂದ. ಅಲ್ಲ, ಅಮೃತಳಿಂದ. ಹೌದಲ್ವಾ? ನಂಗೆ ಅದು ಮರ್ತೇ ಹೋಗಿತ್ತು. ಆ ಶತ್ರುಘ್ನ ಅನ್ಕೊಂಡಾಗೆ ಪೂಜೆ ನಡೆದು ಹೋದ್ರೆ ಅವನನ್ನ ಹಿಡಿಯೋರಾಗ್ಲಿ ತಡಿಯೋರಾಗ್ಲಿ ಯಾರೂ ಇರೋದಿಲ್ಲ. ಅದಕ್ಕೆ ಈ ಪೂಜೆ ನಡೀಲೇಬಾರ್ದು. ಓ, ಅದಕ್ಕೆ ಅಮೃತ ನಿನ್ನ ಕೈಗೆ ಸಿಗಬೇಕು ಅಲ್ವಾ? ಹೌದು. ಅದಿರಲಿ ಸೊಪ್ಪು, ನಾನು ನಿನ್ನ ಹತ್ರ ಏನೋ ಕೇಳಬೇಕು. ನೀನು ಏನು ಕೇಳ್ತೀಯ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಹೌದಾ? ಅದೇನು ಹೇಳು. ನಿನಗೆ ನಿಮ್ಮ ಅಣ್ಣನ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಅಂತ ತಾನೆ? ಹೌದು. ಸಮಯ ಬಂದಾಗ ನಿನಗೆ ಗೊತ್ತಾಗುತ್ತೆ. ನನಗೆ ಅವನು ಮಾಡಿರೋ ಮೋಸಕ್ಕೆ ಅವನ ಅಂತ್ಯನ ನನ್ನ ಕಣ್ಣಿಂದ ನೋಡಿದಾಗ ಮಾತ್ರನೇ ನನಗೆ ಸಮಾಧಾನ. ಆ ನಾಗಗಳು ನಮ್ಮ ಕೈಗೆ ಸಿಗದೆ ಹೋದ್ರೆ ಈ ಜನ್ಮದಲ್ಲಿ ಯಾವುದೇ ಅಡೆತಡೆ ಇಲ್ಲದೆ ಪೂಜೆ ಹೋಮ ಮಾಡೋಕ್ಕಾಗೋದಿಲ್ಲ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು, ಕೆಲವೊಂದಕ್ಕೆ ಇಂಥದೇ ಪರಿಹಾರ ಅಂತ ಇರುತ್ತೆ, ನಾವು ಅದನ್ನೇ ಮಾಡಬೇಕು. ಹಾಗೆ ನಮ್ಮ ದೇವಸ್ಥಾನದಲ್ಲಿ ಪೂಜೆ ಹೋಮ ಮಾಡಬೇಕು ಅಂದರೆ ಆ ನಾಗಗಳನ್ನು ಬಲಿ ಕೊಡಲೇಬೇಕು. ದಿಕ್ಕುಗಳು ಕಾಲ ಕೆಳಗೆ ಎಲ್ಲ ದೇವರಿ ಮುಷ್ಟಿಯೊಳಗೆ ಸೋಲಿಲ್ಲ
ನೀವು ಎಷ್ಟೇ ಕವಡೆಗಳನ್ನು ಹಾಕಿ ಕೂಡಿ ಕೆಳೆದು ಗುಣಿಸಿ ಬಾಗ್ಸಿದ್ರು ಆ ನಾಗಿಣಿ ನಿಮಗೆ ಸಿಗೋದಿಲ್ಲ. ನಿಮ್ಮನ್ನು ನೋಡ್ತಾ ಇದ್ರೆ ನನಗೆ ಅಯ್ಯೋ ಅಲ್ಲ ಅಯ್ಯಯ್ಯೋ ಅನ್ನಿಸ್ತಾ ಇದೆ. ಹೀಗೆ ನಮ್ಮ ಮೇಲೆ ಅನುಕಂಪ ತೋರಿಸುವಂಥದ್ದು ನಮಗೇನು ಆಗಿಲ್ಲ. ಆಗಿಲ್ಲ ಅಂತ ಬಾಯಲ್ಲಿ ಹೇಳಿದ್ರೆ ನಾನು ನಂಬೋದಿಲ್ಲ. ಒಂದು ಕಹಿ ಸತ್ಯ ಹೇಳ್ತೀನಿ, ನೀವಿಬ್ಬರು ಕೇಳಿಸ್ಕೊಳ್ಳಿ. ನನ್ನ ಸಹಾಯ ಇಲ್ಲದೆ ಆ ನಾಗಿಣಿನ ಹಿಡಿಯೋದಿರಲಿ, ಕಣ್ಣಿಂದ ನೋಡೋದಕ್ಕೂ ಸಾಧ್ಯ ಇಲ್ಲ. ಏನು ಹೀಗೆ ಹೇಳ್ತಾ ಇದೀಯಾ? ನೀವು ಆ ನಾಗಿಣಿನ ನಿನ್ನೆ ಮೊನ್ನೆಯಿಂದ ನೋಡ್ಕೊಂಡು ಬಂದಿದ್ದೀರಾ. ನಾನು ಎಷ್ಟೋ ದಿನಗಳಿಂದ ನೋಡ್ಕೊಂಡು ಬಂದಿದ್ದೀನಿ. ಎಷ್ಟೋ ದಿಗ್ಬಂಧನದಿಂದ ಬಿಡಿಸ್ಕೊಂಡಿರೋ ಆ ನಾಗಿಣಿಗೆ ನಿಮ್ಮ ಸಾಮಾನ್ಯ ಬಂಧನದಿಂದ ಬಿಡಿಸ್ಕೊಳ್ಳೋದು ಕಷ್ಟ ಅಲ್ಲ. ನಿನ್ನ ಮಾತು ಕೇಳ್ತಾ ಇದ್ರೆ ಆ ನಾಗಗಳನ್ನು ನೀನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಅನಿಸ್ತಾ ಇದೆ. ಸರಿ, ನೀನು ಹೇಳ್ದಂಗೆ ಕೇಳ್ತೀನಿ. ಆದರೆ ಆ ನಾಗಗಳು ನನಗೆ ಬೇಕು. ನಿಮಗೆ ಸಹಾಯ ಮಾಡಬೇಕು ಅಂತಲೇ ನಾನು ಇಲ್ಲಿಗೆ ಬಂದಿರೋದು. ಆದರೆ ನೀವು ನನ್ನನ್ನೇ ಅನುಮಾನದಿಂದ ನೋಡ್ತಾ ಇದ್ದೀರಾ. ಅದಕ್ಕೆ ಒಂದು ಕಾರಣನೂ ಇತ್ತು ಅಲ್ವಾ? ಆ ನಾಗಗಳು ಸಾಯೋದ್ರಿಂದ ನಿನಗೇನು ಲಾಭ ಅನ್ನೋದು. ಆ ನಾಗಿಣಿ ನಿಮಗೂ ಶತ್ರು, ನನಗೂ ಶತ್ರು. ನಾವಿಬ್ರು ಒಂದೇ ದಾರಿಯ ಪಯಣಿಗರು. ಅವಳು ಸತ್ರೆ ಇಬ್ರಿಗೂ ಲಾಭ ಇದೆ. ಸರಿ, ನಾನೀಗೇನು ಮಾಡಬೇಕು ಅದನ್ನು ಹೇಳು. ಇದನ್ನ ಮಾಡಿದ್ರೆ ಆ ನಾಗಿಣಿ ನೀನು ಇರೋ ಜಾಗಕ್ಕೆ ಬರ್ತಾಳೆ. ಸರಿ, ನೀವು ಹೇಳಿದಾಗೆ ಮಾಡ್ತೀನಿ. ಹಾಗಾದ್ರೆ ಇನ್ನು 1 ವಾರದಲ್ಲಿ ನಿನ್ನ ದೇವಸ್ಥಾನದಲ್ಲಿ ಗರುಡ ಹೋಮ ಪೂಜೆ ನಾನು ಮಾಡಿಸ್ತೀನಿ.